ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು FA4 ಪರೀಕ್ಷೆಯನ್ನು 9ನೇ ತರಗತಿಯ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಮೇಲೆ ಆಧಾರಿತವಾಗಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಹಿಂದಿ ವಿಷಯದಲ್ಲಿ ಇದೇ ತರನಾಗಿರ್ತಕ್ಕಂಥ ಕಲಿಕಾ ಚೇತರಿಕೆಯ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ FA SA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದರೆ ತಾವೇ ಬರ್ಬೋದು ವಿದ್ಯಾರ್ಥಿಗಳೇ. ಎಸ್, ಹಿಂದಿ ಕ್ವಶನ್ ಪೇಪರ್ಗಳನ್ನು ನೋಡ್ಬೋದು, ಮತ್ತು ಮುಂಬರ್ತಕ್ಕಂಥ ಇನ್ನೂ ಉಳಿದ ವಿಷಯಗಳ ಒಂದು ಕ್ವಶನ್ ಪೇಪರ್ಗಳನ್ನು ಸಹಿತ ಹಾಕ್ತೀವಿ ಅಂತ ಹೇಳ್ತಾ ಸೊ ಲೈನಪ್ ಮಾಡಿ ಆ ವಿಡಿಯೋವನ್ನು ಸಹಿತ ಶಾರ್ಟ್ಲಿ ಆಗಿ ಪೋಸ್ಟನ್ನು ಮಾಡ್ತೀವಿ. ಹಾಗಾದರೆ 9ನೇ ತರಗತಿಯ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು, 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳಂತ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಅದನ್ನು ಒತ್ತಿದ್ರೆ ತಮಗೆ ಗೊತ್ತಾಗ್ತದೆ. ಸೊ ತಾವುಗಳಲ್ಲಿ ಏನು ಮಾಡ್ಬೋದು ಅಂದರೆ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. 9ನೇ ತರಗತಿಯ ಸೈನ್ಸ್ನ ಕ್ವಶನ್ ಪೇಪರಲ್ಲಿ ಒಟ್ಟು 4 ಪಾಠಗಳನ್ನು ಆಯ್ಕೆ ಮಾಡಿದ್ದೀವಿ. ಕಡೆಯ 4 ಪಾಠಗಳು: 12ನೇ ಪಾಠ ಪರಮಾಣುಗಳು ಮತ್ತು ಅಣುಗಳು, 13ನೇ ಪಾಠ ಪರಮಾಣುವಿನ ರಚನೆ, 14ನೇ ಪಾಠ ಜೀವಿಗಳಲ್ಲಿ ವೈವಿಧ್ಯತೆ, 15ನೇ ಪಾಠ ನಾವೇಕೆ ಕಾಯಿಲೆ ಬೀಳುತ್ತೇವೆ ಅಂತಕ್ಕಂಥ ಒಂದು ಪಾಠ. ಸೊ ಈ 4 ಪಾಠಗಳ ಆಧಾರದ ಮೇಲೆ 20 ಅಂಕಗಳ ಒಂದು ಏನು ಮಾಡಿದ್ದೀವಿ, 1 ಗಂಟೆ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. ಪ್ರಶ್ನೆ ಪತ್ರಿಕೆ ತರಗತಿ 9, ಅಂಕಗಳು 20, ವಿಷಯ ವಿಜ್ಞಾನ, ಅವಧಿ 60 ನಿಮಿಷ. ಮೇನ್ ಕ್ವಶನ್ ಒಂದು ಏನಿದೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕಿತ್ತು. 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಫಸ್ಟ್ ಕ್ವಶನ್ ಬಂತು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಶಿಗಳ ಒಟ್ಟು ಮೊತ್ತದಲ್ಲಿ ಬದಲಾವಣೆ ಇರೋದಿಲ್ಲ. ಇದನ್ನು ಡ್ಯಾಶ್ ನಿಯಮ ಅಂತ ಕರಿತೀವಿ. ರಾಶಿ ಸಂರಕ್ಷಣೆ, ಮೋಲಾರ್ ರಾಶಿ, ರಾಶಿ ನಿತ್ಯತೆ, ಸಂಯೋಗ ಸಾಮರ್ಥ್ಯ. ಸರಿಯಾದದನ್ನು ಆರಿಸಿ ಬರೆದ್ರೆ 1 ಅಂಕ ಕೊಡ್ತಾರೆ. ಎರಡನೇ ಪ್ರಶ್ನೆ ಇತ್ತು, ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಡ್ಯಾಶ್ A1, B10, C5, D100. ಮೂರನೇ ಪ್ರಶ್ನೆ ಇತ್ತು, ಗುಂಪಿಗೆ ಸೇರದ ಪದ ಇಲಿ, ಬಾವಲಿ, ಬೆಕ್ಕು, ಕಾಗೆ. ಸೊ ಯಾವುದು ಸೇರಿಲ್ಲ ಅನ್ನೋದನ್ನು ಕಾರಣವನ್ನು ಅರಿತುಕೊಂಡು ತಾವೇನು ಮಾಡಬೇಕು, ಸೊ ಪದವನ್ನು ಆರಿಸಿ ತೆಗಿಬೇಕು. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಿದ್ರೆ, ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ 3 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಪ್ರಶ್ನೆ 4, ಆರೋಗ್ಯಕರ ಮನೋಭಾವ ಎಂದರೇನು? ಪ್ರಶ್ನೆ 5, ಉಭಯವಾಸಿಗಳು ಎಂದರೇನು? ಪ್ರಶ್ನೆ 6, ವ್ಯಾಲೆನ್ಸಿ ಎಂದರೇನು? ಸೊ ಇವುಗಳ ಬಗ್ಗೆ ತಾವೇನು ಮಾಡಬೇಕು, ಡಿಫೈನ್ ಮಾಡಬೇಕಿತ್ತು. ಎಸ್, ಅವುಗಳ ವ್ಯಾಖ್ಯೆಗಳನ್ನು ಬರೀಬೇಕಿತ್ತು, ಅರ್ಥ ಬರೀಬೇಕಿತ್ತು. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಟ್ಟು 5 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. 7ನೇ ಪ್ರಶ್ನೆ ಇತ್ತು, ಕೆಳಗಿನವುಗಳ ಅನುಸೂತ್ರ ಬರೆಯಿರಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದೆ, ಹೈಡ್ರೋಜನ್ ಸಲ್ಫೈಡ್ ಇದೆ. ಇವುಗಳ ಅನುಸೂತ್ರಗಳನ್ನು ಬರೀಬೇಕು. ಒಂದೊಂದಕ್ಕೆ 1 ಅಂಕ ಕೊಡ್ತಾರೆ. ಪ್ರಶ್ನೆ 8, ಅಣು ಮತ್ತು ಪರಮಾಣು ಎಂದರೇನು? ಅಣು ಯಾವುದಕ್ಕೆ ಅಂತೀವಿ, ಪರಮಾಣು ಯಾವುದಕ್ಕೆ ಅಂತೀವಿ ಅನ್ನೋದನ್ನು ಬರೀಬೇಕು. ಪ್ರಶ್ನೆ 9, ಸಮಸ್ಥಾನಿಗಳ ಉಪಯೋಗಗಳನ್ನು ತಿಳಿಸಿ. ಸೊ ಸಮಸ್ಥಾನಿಗಳ ಅನ್ವಯಗಳು ಅಂತ ಇದಾವೆ. ಸೊ ಅನ್ವಯಗಳಂದ್ರೂ ಅಪ್ಲಿಕೇಶನ್ಸ್ ಆಗ್ತದೆ, ಯೂಸಸ್ ಆಗ್ತವೆ. ಸೊ ಅದನ್ನು ಕೂಡ ತಾವೇನು ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಬರೀಬೋದು. ಪ್ರಶ್ನೆ 10, ನಾವು ಜೀವಿಗಳನ್ನು ಏಕೆ ವರ್ಗೀಕರಿಸಬೇಕು ಅನ್ನೋದನ್ನು ಬರೀಬೇಕಿತ್ತು. 11ನೇ ಪ್ರಶ್ನೆ, ಸಾಂಕ್ರಾಮಿಕ ರೋಗಗಳನ್ನು ಹರಡದಂತೆ ನೀವು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ ಅಂತ. ಸೊ ಒಟ್ಟು ಇಲ್ಲಿ 5 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಪ್ಪ ಅಂದರೆ 2 ಅಂಕಕ್ಕೆ ಸೆಟ್ಟನ್ನು ಮಾಡಿದ್ದೀವಿ. ಅವುಗಳನ್ನು ತಾವೇನು ಮಾಡಬೇಕಿತ್ತು, ವಿದ್ಯಾರ್ಥಿಗಳೇ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕ, ಒಂದೊಂದಕ್ಕೆ 1 ಪ್ರಶ್ನೆ, ಒಟ್ಟು 4 ಅಂಕ. 12ನೇ ಪ್ರಶ್ನೆ ಇತ್ತು. ಇದರಲ್ಲಿ 1ನೇ ಕ್ವಶನ್ ಏನಿದೆ ಅಂದರೆ ಮೋಲಾರ್ ರಾಶಿ ಲೆಕ್ಕಾಚಾರ ಮಾಡಿರಿ. A ಈಥೈನ್, B ನೈಟ್ರಿಕ್ ಆಮ್ಲ. 2ನೇ ಪ್ರಶ್ನೆ ಇತ್ತು, ಮೋಲ್ಗಳಾಗಿ ಪರಿವರ್ತಿಸಿರಿ. 12 kg ಆಕ್ಸಿಜನ್ ಅನಿಲ, 20 ಗ್ರಾಮ್ ನೀರು ಅಂತ. ಸೊ ಏನು ಮಾಡಿದ್ದೀವಿ, ಎಲ್ಲದಕ್ಕೂ 1 ಅಂಕ ಕೊಡ್ತಾರೆ. ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ. ಸೊ ಟೋಟಲಿ 4 ಮಾರ್ಕ್ ಇದು ಆಯಿತು. ಇಷ್ಟು 9ನೇ ತರಗತಿಯ ಸೈನ್ಸ್ನ ಒಂದು ಕ್ವಶನ್ ಪೇಪರನ್ನು ಇವತ್ತು ನಾವು ಪೋಸ್ಟನ್ನು ಮಾಡಿದ್ದೀವಿ. ಸೊ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಶಾರ್ಟ್ಲಿ ಆಗಿ ಅಪ್ಲೋಡ್ಗಳನ್ನು ಮಾಡ್ತೀವಿ. ಆ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.